ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಮೊನ್ನೆ ರಾಖಿ ಹಬ್ಬ ಇತ್ತು. ಸೊ ರಾಖಿ ಹಬ್ಬಕ್ಕೆ ಊರಿಗೆ ಹೋಗೋಕ್ಕೆ ಆಗಿರಲಿಲ್ಲ. ಅವತ್ತು ಒಂಚೂರು ಏನೋ ವರ್ಕ್ ಇತ್ತು ಅಂಥೇಳಿ ನನಗೆ ರಾಖಿ ಕಟ್ಟೋದಿತ್ತು. ಆದರೆ ನಿನ್ನೆ ಹೋಗಿದ್ದೆ, ಹೋಗಿ ಕಟ್ಟಿ ಬರೋಣ ಅಂತ ಹೇಳಿ. ಪಾಪು ಬಿಟ್ಟು ಹೋಗಿದ್ದೆ, ಅಂದರೆ ಶಿವಮೊಗ್ಗದಿಂದ ಸಾಗರಕ್ಕೆ ಹೋಗಬೇಕಾಗಿದ್ದರಿಂದ ಹತ್ತಿರ ಅಲ್ಲ ಅಂತ ಹೇಳಿ ಒಬ್ಬಳೇ ಹೋಗಿ ಬಂದೆ. ಒಂದು 12ಗೆ ಹೊರಟಿದ್ದೆ, ಈವ್ನಿಂಗೆಲ್ಲ ವಾಪಸ್ ಬಂದೆ ರಾಖಿ ಕಟ್ಬಿಟ್ಟು. ತುಂಬಾ ಖುಷಿ ಆಯಿತು. ಅಣ್ಣಂಗೆ ರಾಖಿ ಕಟ್ಟಿದೆ, ಅಮ್ಮ ಬಾಗಿನ ಕೊಟ್ಟರು. ತವ್ರ ಮನೆ ಬಾಗಿನ ಅಂತಂದರೆ ಅದೇನೋ ಒಂಥರ ಖುಷಿ ಹೆಣ್ಮಕ್ಳಿಗೆ. ಸೊ ಸುಮಾರು ದಿನ ಆಗಿತ್ತು ಹೋಗದೆ ಸಾಗರಕ್ಕೆ. ಮತ್ತೀಗ ಇತ್ತೀಚೆಗೆ ಹೆಂಗೆ ಆಗ್ತಿದೆ ಅಂತಂದರೆ, ಮಗಳಿಗೆ ಸ್ಕೂಲ್ ಇರುತ್ತೆ, ಹೋದರೆ ಉಳ್ಕೊಳ್ಳೋಕ್ಕಾಗೋದಿಲ್ಲ, ಒಂದಿನಕ್ಕೆಲ್ಲ ವಾಪಸ್ ಬರಬೇಕು. ಮತ್ತು ಅವಳಿಗೆ ರಜೆ ಹಾಕಿಸೋ ಹಂಗಿರಲ್ಲ. ಆಮೇಲೆ ಇವತ್ತಿಂದ ಅವಳಿಗೆ ಟೆಸ್ಟ್ ಆ್ಯಕ್ಚುಲಿ, ಹಾಗಾಗಿ ನನಗೆ ಅವಳನ್ನ ಕರ್ಕೊಂಡೋಗಿಲ್ಲ. ಅಮ್ಮ ಈ ವೀಕ್ ವರಮಹಾಲಕ್ಷ್ಮಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ಆದರೆ ಲಾಸ್ಟ್ ವೀಕ್ ಮಾಡಿರಲಿಲ್ಲ ಅವರು. ಹಾಗಾಗಿ ಈ ವೀಕ್ ಮಾಡ್ತೀನಿ ಬಾ ಪಾಪು ಕರ್ಕೊಂಡು ಅಂತ ಹೇಳಿದ್ದಾರೆ. ಅವಳಿಗೆ ಟೆಸ್ಟ್ ಇದೆ, ಅವತ್ತಿನ ದಿನವೇ ಟೆಸ್ಟ್ ಇದೆ. ಹಾಗಾಗಿ ಗೊತ್ತಿಲ್ಲ, ಅವಳ ಟೆಸ್ಟ್ ಮುಗಿಸ್ಕೊಂಡು ಕರ್ಕೊಂಡು ಹೋಗಬೇಕು. ಪೂಜೆಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಆಮೇಲೆ ಸ್ಯಾಟರ್ಡೇನೂ ಈಗ ಅಕಸ್ಮಾತ್ ಹೋದೆ ಅಂತಂದರೆ ಬೇಗನೆ ವಾಪಸ್ ಬರಬೇಕು. ಸ್ಯಾಟರ್ಡೇ ನನ್ನ ಮಗಳು ಸ್ಕೂಲಲ್ಲಿ ಕೃಷ್ಣ ಕಾಂಪಿಟೇಷನ್ ಇದೆ, ಅಂದರೆ ಕೃಷ್ಣಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ಆಮೇಲೆ ಅವರು ತಾಯಿ ಮಗು, ತಂದೆ ಮಗು, ಆ ರೀತಿ ಎಲ್ಲ ಕಾಂಪಿಟೇಷನ್ ಇಟ್ಟಿದ್ದಾರೆ. ನನಗೂ ಹೇಳಿದ್ದಾರೆ, ಇಲ್ಲ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂಥೇಳಿ. ನೋಡಬೇಕು ಏನು ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಒಂದು ಡ್ಯಾನ್ಸ್ ಪರ್ಫಾಮೆನ್ಸ್ ಏನಾದ್ರು ಕಾಂಪಿಟೇಷನ್ಗೆ ಅಂಥೇಳಿ ನೋಡಬೇಕು ಏನಾಗುತ್ತೆ ಅಂಥೇಳಿ. ನೆನ್ನೆ ಅಮ್ಮನ ಮನೆ ಹೋಗಿ ಬಂದಿತ್ತು. ಅಮ್ಮ ಒಂಥರ ಬೇಜಾರು, ಒಂದು ಪಾಪು ಕರ್ಕೊಂಬಂದಿಲ್ಲ. ಆಮೇಲೆ ನಾನು ಕೂಡ ಇರಲಿಲ್ಲ. ಒಂದು ತಕ್ಷಣ ಊಟ ಟೈಮಿಗೆ ಹೋಗಿದ್ದು, ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಣ್ಣಗೆ ರಾಖಿ ಕಟ್ಟಿ ಅಮ್ಮ ಬಾಗಿನ ಕೊಟ್ಟು ನನಗೆ ಹೊರಟು ಬಂದಿದ್ದು. ಉಳಿಯೋದೇ ಇಲ್ಲ ಬಂದರೆ ಅಂಥೇಳಿ. ಮುಂಚೆ ಎಲ್ಲ ತುಂಬಾ ಹೋಗಿ ಉಳಿತಿದ್ವಿ. ಈಗೆಲ್ಲ ಮಗಳ ಸ್ಕೂಲು, ಇಲ್ಲಿ ಮನೆ ಎಲ್ಲ ನೋಡ್ಕೊಬೇಕಾಗಿರುತ್ತೆ. ಹಾಗಾಗಿ ಉಳಿಯೋದಕ್ಕೆಲ್ಲ ಜಾಸ್ತಿನೇ ಆಗೋದಿಲ್ಲ. ಏನಾದ್ರು ಒಂದು ಕೆಲಸಗಳಿದ್ದೇ ಇರುತ್ತೆ ನನಗೂ ಶಿವಮೊಗ್ಗದಲ್ಲಿ. ಹಾಗಾಗಿ ಉಳ್ಕೊಳಕ್ಕಾಗಿಲ್ಲ. ಬೇಜಾರಿದ್ದೇನೆ. ನೀವು ರಾಖಿ ಕಟ್ಟಿ ಲಾಸ್ಟ್ ಇಯರ್ ಕೂಡ ಹೋಗಿರಲಿಲ್ಲ ನಾವು ರಾಖಿ ಕಟ್ಟೋದಕ್ಕೆ, ಅನ್ನೋ ವರ್ಕ್ ಅಂಥೇಳಿ ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಈ ವರ್ಷ ಹೋಗಿ ಬರೋಣ ಅಂಥೇಳಿ, ಹಬ್ಬದ ದಿನ ಹೋಗೋಕ್ಕಾಗಿರಲಿಲ್ಲ ಅಂಥೇಳಿ ನೆನ್ನೆ ಹೋಗಿ ಕಟ್ಟಿ ಬಂದೆ. ಆದರೂ ವೀಡಿಯೋಸ್ನೆಲ್ಲ ನಾನು ಈ ವಿಡಿಯೋ ಜೊತೆ ಹಾಕಿರ್ತೀನಿ. ಹೇಗಿದೆ ನಮ್ಮ ಮನೆ, ಹೇಗಿದೆ ಅಮ್ಮನ ಮನೆ, ಹೇಗಿದೆ ನಮ್ಮ ಅಣ್ಣ ಯಾರು, ಎಲ್ಲರಿಗೂ ಗೊತ್ತಾಗುತ್ತೆ. ವಿಡಿಯೋದಲ್ಲಿ ಹಾಕಿದ್ದೀನಿ, ಯಾರು ಅಂಥೇಳಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು. ಅಕ್ಷತೆ ಕಾಲಿಲ್ಲ. ರಾಖಿ ಕಟ್ಟಿ ಆರತಿ ಮಾಡ್ಬೇಕಲ್ಲ. ಇಲ್ಲಿ ರೂಮಲ್ಲಿ ಇದೆ ನೋಡಿ. ಪವನ್ ಬಂತು ಮಾಡ್ತಾರ. ಬಿಚ್ಚದು ಹಿಡಿಯೋ ಆಗ್ತದೆ. ನೋಡಿದ್ದೆ ಅಷ್ಟೇ ಅಂತ ಕಟ್ತಾರೆ ಅಂತ ಕಟ್ಟೋದು. ಮತ್ತೆ ಸ್ವಲ್ಪ ಸುಮಾರು ಗೊತ್ತಾಗ್ತದೆ. ಅಪ್ಪ ಮಾತ್ರ ಒಂಚೂರು ತೆಗ್ದು ಅಂತ ಹೇಳೋದಲ್ಲ. ಏನು ತರಕಾರಿ ಅಂತ ಮಾಡ್ತಾರೆ. ನೋಡಿದ್ವಿ ಯಾರ್ದು ಫೋನ್?
ಅಕ್ಕಂದದು ಆ ದೊಡ್ಡದು ಬಿಚ್ಚಬೇಕಿತ್ತು. ಭಯ ಹಾಕೊಂಡು ಎಲ್ಲ ಜಿಗಿತೈತು. ಇಲ್ಲ ಬಾಯಿ ಹಾಕಲ್ಲ ಅವಳು. ಅದು ಕೊಡ್ತಾರೆ ತಲೆ. ನಿಂಗಿಲ್ಲ ಜಾಮೂನು. ಹಾಂ ಹಾಂ ಇದೆ ಇದೆ. ಅದೇ ಶುರು ಮಾಡುವ. ಮಂತ್ರ ಹೇಳ್ತಾ ಇತ್ತಲ್ಲ. ಎಂತಕ್ಕೆ ನೀನು ಕೊಡೋಣ. ಸ್ವೀಟ್ ಕೊಡಿ ಸ್ವೀಟು. ಗಂಡು ಮಗುವಾಗಿ ಅದೇ ಕಾಲಿ ಬಿಡು. ಇಡಿ ಸ್ವೀಟ್ ಇಡಿ ಬಾ. ಅವ್ರ ಅಪ್ಪನಿಗೆ ಬಿಡ್ತಿತ್ತು. ಇದನ್ನೆಲ್ಲ ಮತ್ತೆ ಯೂಟ್ಯೂಬ್ ಹಾಕ್ಬಿಡ. ಇದು ನೋಡಿ. ಎಷ್ಟು ಬರೋ ಒಂದು ಗಂಡು ಮಗು ಎತ್ಕೊಂಡು ಅಲ್ಲ ಹಾಂ ನೋಡಿ. ಹಾಂ ಈಗ ನಿಮ್ಮ ಅಣ್ಣ ನೋಡಿ ಅದನ್ನು. ಹಾಂ ಕಾಲಿಗೆ ಹೋಗೋಣ, ನೀನು ಖಾಲಿ ಬಿಡು. ಅಜ್ಜಿ ಖಾಲಿ ಬಿಡು ಬೇಗ.